ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋಭವ ಅಂತಾರೆ. ಆದರೆ ಇಲ್ಲೊಬ್ಬ ಭೂಪ ತಾನು ಕಲಿಸ್ತಾ ಇದ್ದಂಥ ಕಾಲೇಜಿನ ವಿದ್ಯಾರ್ಥಿಯನ್ನೇ ಅಪಹರಿಸಿಕೊಂಡು ಹೋಗಿದ್ದಾನಂತೆ. ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಡ್ ರಿಪೋರ್ಟ್. ವಿದ್ಯಾರ್ಥಿನಿ ಅಪಹರಿಸಿ ಉಪನ್ಯಾಸಕ ಪರಾರಿ. ಪ್ರೀತಿ ಪ್ರೇಮದ ಹುಚ್ಚು, ಮದುವೆಯ ಮೋಡಿ. ಓದಿನಲ್ಲಿ ಪ್ರೀತಿಯ ಅಧ್ಯಾಯ, ಪಾಠದ ಜೊತೆಗೆ ಪ್ರೇಮದ ಬರಹ, ಮದುವೆ ಲೈನ್ ಹಾಕಿ ಅಪಹರಣ. ಇದು ಕಾಲೇಜು ಉಪನ್ಯಾಸಕನ ಮೋಡಿಯ ಗದ್ಯ. ಅದು ಬೆಳಗಾವಿಯ ಅಥಣಿ ಪಟ್ಟಣದ ಸಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜು. PUC ಮುಗಿಸಿ ಕನಸಿನ ಬುತ್ತಿ ಹಿಡಿದು ಕಾಲೇಜು ಮೆಟ್ಟಿಲೇರಿದ್ಲು. ಆದರೆ ಅಲ್ಲಿ ಸಿಕ್ಕಿದ್ದು ಶಿಕ್ಷಕ ಅಲ್ಲ, ಪ್ರಳಯಾಂತಕ ಉಪನ್ಯಾಸಕ. ಸಂಶೋಧನಾ ಕೇಂದ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಗೆ ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿದ್ದಾನೆ. ಕೊನೆಗೆ ಮದುವೆ ಆಗುವುದಾಗಿ ಅದೇ ಕಾಲೇಜಿನ ಉಪನ್ಯಾಸಕ ಅಪಹರಿಸಿದ ಆರೋಪ ಕೇಳಿಬಂದಿದೆ. ಇವತ್ತ ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕಳಿಸ್ಕೊಟ್ಟಾರು. ಇಲ್ಲಿ ಬಂದ ಬಳಿಕ ಯಾರ ಮ್ಯಾಗ ವಿಶ್ವಾಸ ಮಾಡೋದು? ಇವತ್ತ ಈ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ 15 ದಿವಸ ಆತತ್ ಇಲ್ಲಿಂದ. ಆದ್ರೂ ಈ ಶಿಕ್ಷಣ ಸಂಸ್ಥೆಯವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನ್ರ ಒಂದು ನ್ಯಾಯ ಕೊಡಿಸ್ತೀವಿ, ನಾವು ನಿಮ್ಮ ಜೊತೆ ಇದೀವಿ, ಅದನ್ನ ಏನ್ರ ಮಾಡಿ ಸರ್ಚ್ ಮಾಡೋನು, ಪೊಲೀಸ್ ಸ್ಟೇಷನ್ಗೂ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ. ಇನ್ನು ಉಪನ್ಯಾಸಕನ ಹೆಸರು ಕಾಗವಾಡ ತಾಲೂಕಿನ ಉಗಾರ ಗ್ರಾಮದ ಪವನ್ ಕುಮಾರ್ ಶೀಲಗಾರ. ಅದೇ ಕಾಲೇಜಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯನ್ನ ಕಳೆದ ಜನವರಿ 8ರಂದು ಅಪಹರಿಸಿಕೊಂಡು ಎಸ್ಕೇಪ್ ಆಗಿದ್ದ. ವಿದ್ಯಾರ್ಥಿನಿಯ ಪೋಷಕರು ದೂರು ಕೊಟ್ಟು 14 ದಿನಗಳು ಕಳೆದ್ರು. ಇವರು ಮರಳಿ ಊರಿಗೆ ಬರಲೇ ಇಲ್ಲ. 8ನೇ ತಾರೀಕು ತನಕ ಹಾಕಿ ಸಾಲಿಗೆ ಕಳಿಸಿದ್ರಿ. ಆದ್ರೆ ಅವ್ರು 8ನೇ ತಾರೀಕು ಸಂಜೆಗೆ ಮನೆಗೆ ಹೊಳ್ಳಿ ಬಂದಿಲ್ರಿ. ನಾವಿಲ್ಲಿ ಕಾಂಟ್ಯಾಕ್ಟ್ ಮಾಡಿದಿವ್ರಿ. ಇಲ್ಲಿ ಒಬ್ಬ ಮಾಸ್ತರ ನಮಗೆ ಇದೈತ್ರಿ, ಅವ್ರ ಮಾಸ್ತರ ಇಲ್ಲಿಂದ ಹೋದಾರ ಅನ್ನಂಗ ನಮ್ಗೆ ಡೌಟ್ ಐತ್ರಿ. ಅವ್ನ ಅವರು ಪವನ್ ಕುಮಾರ್ ಶೆನ್ಗಾರ್, ಅವ್ರದ್ದು ಕುಸ್ನಾಳ್ ರೀ. ಅವ್ರ ಓದಾರ ಅನ್ನೋದು ನಮಗ ಕನ್ಫರ್ಮ್ ಐತ್ರಿ. FIR ಮಾಡೀವ್ರಿ. ಆದ್ರ ಅವರು ಇನ್ನೂ ನಮಗೆ ಏನ್ ಅವ್ರು ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹಿಂಗೆ ಹೇಳಕತ್ತಾರ್ರಿ. ವಿದ್ಯಾರ್ಥಿನಿಯರ ಪಾಲಕರು ದಿನನಿತ್ಯ ಮಗಳ ಬರುವಿಕೆಗಾಗಿ ಕಣ್ಣೀರು ಹಾಕ್ತಿದ್ದಾರೆ. ಉಪನ್ಯಾಸಕನ ಪತ್ತೆಗೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯನ್ನ ಅಪಹರಿಸಿದ್ದು ನಿಜಾನ ಇಲ್ಲ ಒಪ್ಪಿಯೇ ಹೋಗಿದ್ದ ಅನ್ನೋದು ಬಯಲಾಗಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋಭವ ಅಂತಾರೆ. ಆದರೆ ಇಲ್ಲೊಬ್ಬ ಭೂಪ ತಾನು ಕಲಿಸ್ತಾ ಇದ್ದಂಥ ಕಾಲೇಜಿನ ವಿದ್ಯಾರ್ಥಿಯನ್ನೇ ಅಪಹರಿಸಿಕೊಂಡು ಹೋಗಿದ್ದಾನಂತೆ. ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಡ್ ರಿಪೋರ್ಟ್. ವಿದ್ಯಾರ್ಥಿನಿ ಅಪಹರಿಸಿ ಉಪನ್ಯಾಸಕ ಪರಾರಿ. ಪ್ರೀತಿ ಪ್ರೇಮದ ಹುಚ್ಚು, ಮದುವೆಯ ಮೋಡಿ. ಓದಿನಲ್ಲಿ ಪ್ರೀತಿಯ ಅಧ್ಯಾಯ, ಪಾಠದ ಜೊತೆಗೆ ಪ್ರೇಮದ ಬರಹ, ಮದುವೆ ಲೈನ್ ಹಾಕಿ ಅಪಹರಣ. ಇದು ಕಾಲೇಜು ಉಪನ್ಯಾಸಕನ ಮೋಡಿಯ ಗದ್ಯ. ಅದು ಬೆಳಗಾವಿಯ ಅಥಣಿ ಪಟ್ಟಣದ ಸಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜು. PUC ಮುಗಿಸಿ ಕನಸಿನ ಬುತ್ತಿ ಹಿಡಿದು ಕಾಲೇಜು ಮೆಟ್ಟಿಲೇರಿದ್ಲು. ಆದರೆ ಅಲ್ಲಿ ಸಿಕ್ಕಿದ್ದು ಶಿಕ್ಷಕ ಅಲ್ಲ, ಪ್ರಳಯಾಂತಕ ಉಪನ್ಯಾಸಕ. ಸಂಶೋಧನಾ ಕೇಂದ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಗೆ ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿದ್ದಾನೆ. ಕೊನೆಗೆ ಮದುವೆ ಆಗುವುದಾಗಿ ಅದೇ ಕಾಲೇಜಿನ ಉಪನ್ಯಾಸಕ ಅಪಹರಿಸಿದ ಆರೋಪ ಕೇಳಿಬಂದಿದೆ. ಇವತ್ತ ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕಳಿಸ್ಕೊಟ್ಟಾರು. ಇಲ್ಲಿ ಬಂದ ಬಳಿಕ ಯಾರ ಮ್ಯಾಗ ವಿಶ್ವಾಸ ಮಾಡೋದು? ಇವತ್ತ ಈ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ 15 ದಿವಸ ಆತತ್ ಇಲ್ಲಿಂದ. ಆದ್ರೂ ಈ ಶಿಕ್ಷಣ ಸಂಸ್ಥೆಯವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನ್ರ ಒಂದು ನ್ಯಾಯ ಕೊಡಿಸ್ತೀವಿ, ನಾವು ನಿಮ್ಮ ಜೊತೆ ಇದೀವಿ, ಅದನ್ನ ಏನ್ರ ಮಾಡಿ ಸರ್ಚ್ ಮಾಡೋನು, ಪೊಲೀಸ್ ಸ್ಟೇಷನ್ಗೂ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ.
ಇನ್ನು ಉಪನ್ಯಾಸಕನ ಹೆಸರು ಕಾಗವಾಡ ತಾಲೂಕಿನ ಉಗಾರ ಗ್ರಾಮದ ಪವನ್ ಕುಮಾರ್ ಶೀಲಗಾರ. ಅದೇ ಕಾಲೇಜಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯನ್ನ ಕಳೆದ ಜನವರಿ 8ರಂದು ಅಪಹರಿಸಿಕೊಂಡು ಎಸ್ಕೇಪ್ ಆಗಿದ್ದ. ವಿದ್ಯಾರ್ಥಿನಿಯ ಪೋಷಕರು ದೂರು ಕೊಟ್ಟು 14 ದಿನಗಳು ಕಳೆದರೂ ಇವರು ಮರಳಿ ಊರಿಗೆ ಬರಲೇ ಇಲ್ಲ. 8ನೇ ತಾರೀಕು ತನಕ ಆಕಿ ಸಾಲಿಗೆ ಕಳಿಸಿದ್ರಿ. ಆದ್ರೆ ಅವ್ರು 8ನೇ ತಾರೀಕು ಸಂಜೆಗೆ ಮನೆಗೆ ಹೊಳ್ಳಿ ಬಂದಿಲ್ರಿ. ನಾವಿಲ್ಲಿ ಕಾಂಟ್ಯಾಕ್ಟ್ ಮಾಡಿದಿವ್ರಿ. ಇಲ್ಲಿ ಒಬ್ಬ ಮಾಸ್ತರ ನಮಗೆ ಐತ್ರಿ, ಅವ್ರ ಮಾಸ್ತರ ಇಲ್ಲಿಂದ ಹೋದಾರ ಅನ್ನಂಗ ನಮ್ಗೆ ಡೌಟ್ ಐತ್ರಿ. ಅವ್ನ ಹಾ ಅವರು ಪವನ್ ಕುಮಾರ್ ಶೇನ್ಗಾರ್, ಅವ್ರದ್ದು ಕುಸ್ನಾಳ್ ರೀ. ಅವ್ರ ಹೋದಾರ ಅನ್ನೋದು ನಮಗ ಕನ್ಫರ್ಮ್ ಐತ್ರಿ. ಎಫ್ ಆರ್ ಮಾಡೀವ್ರಿ. ಆದ್ರ ಅವರು ಇನ್ನೂ ನಮಗೆ ಏನ್ ಅವ್ರು ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹಿಂಗೆ ಹೇಳಕತ್ತಾರ್ರಿ. ವಿದ್ಯಾರ್ಥಿನಿಯರ ಪಾಲಕರು ದಿನನಿತ್ಯ ಮಗಳ ಬರುವಿಕೆಗಾಗಿ ಕಣ್ಣೀರು ಹಾಕ್ತಿದ್ದಾರೆ. ಉಪನ್ಯಾಸಕನ ಪತ್ತೆಗೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯನ್ನ ಅಪಹರಿಸಿದ್ದು ನಿಜಾನ ಇಲ್ಲ ಒಪ್ಪಿಯೇ ಹೋಗಿದ್ದ ಅನ್ನೋದು ಬಯಲಾಗಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋಭವ ಅಂತಾರೆ. ಆದ್ರೆ ಇಲ್ಲೊಬ್ಬ ಭೂಪ ತಾನು ಕಲಿಸ್ತಾ ಇದ್ದಂತ ಕಾಲೇಜಿನ ವಿದ್ಯಾರ್ಥಿಯನ್ನೇ ಅಪಹರಿಸಿಕೊಂಡು ಹೋಗಿದ್ದಾನಂತೆ. ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಡ್ ರಿಪೋರ್ಟ್. ವಿದ್ಯಾರ್ಥಿನಿ ಅಪಹರಿಸಿ ಉಪನ್ಯಾಸಕ ಪರಾರಿ. ಪ್ರೀತಿ ಪ್ರೇಮದ ಹುಚ್ಚು, ಮದುವೆಯ ಮೋಡಿ. ಓದಿನಲ್ಲಿ ಪ್ರೀತಿಯ ಅಧ್ಯಾಯ, ಪಾಠದ ಜೊತೆಗೆ ಪ್ರೇಮದ ಬರಹ, ಮದುವೆ ಲೈನ್ ಹಾಕಿ ಅಪಹರಣ. ಇದು ಕಾಲೇಜು ಉಪನ್ಯಾಸಕನ ಮೋಡಿಯ ಗದ್ಯ. ಅದು ಬೆಳಗಾವಿಯ ಅಥಣಿ ಪಟ್ಟಣದ ಸಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜು. PUC ಮುಗಿಸಿ ಕನಸಿನ ಬುತ್ತಿ ಹಿಡಿದು ಕಾಲೇಜು ಮೆಟ್ಟಿಲೇರಿದ್ಲು. ಆದರೆ ಅಲ್ಲಿ ಸಿಕ್ಕಿದ್ದು ಶಿಕ್ಷಕ ಅಲ್ಲ, ಪ್ರಳಯಾಂತಕ ಉಪನ್ಯಾಸಕ. ಸಂಶೋಧನಾ ಕೇಂದ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಗೆ ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿದ್ದಾನೆ. ಕೊನೆಗೆ ಮದುವೆ ಆಗುವುದಾಗಿ ಅದೇ ಕಾಲೇಜಿನ ಉಪನ್ಯಾಸಕ ಅಪಹರಿಸಿದ ಆರೋಪ ಕೇಳಿಬಂದಿದೆ. ಇವತ್ತ ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕಳಿಸ್ಕೊಟ್ಟಾರು. ಇಲ್ಲಿ ಬಂದ ಬಳಿಕ ಯಾರ ಮ್ಯಾಗ ವಿಶ್ವಾಸ ಮಾಡೋದು? ಇವತ್ತ ಈ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ 15 ದಿವಸ ಆತತ್ ಇಲ್ಲಿಂದ. ಆದ್ರೂ ಈ ಶಿಕ್ಷಣ ಸಂಸ್ಥೆಯವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನ್ರಿ ಒಂದು ನ್ಯಾಯ ಕೊಡಿಸ್ತೀವಿ, ನಾವು ನಿಮ್ ಜೊತೆ ಇದೀವಿ, ಅದನ್ನ ಏನ್ರ ಮಾಡಿ ಸರ್ಚ್ ಮಾಡೋನು, ಪೊಲೀಸ್ ಸ್ಟೇಷನ್ಗೂ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ. ಇನ್ನು ಉಪನ್ಯಾಸಕನ ಹೆಸರು ಕಾಗವಾಡ ತಾಲೂಕಿನ ಉಗಾರ ಗ್ರಾಮದ ಪವನ್ ಕುಮಾರ್ ಶೀಲಗಾರ. ಅದೇ ಕಾಲೇಜಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯನ್ನ ಕಳೆದ ಜನವರಿ 8ರಂದು ಅಪಹರಿಸಿಕೊಂಡು ಎಸ್ಕೇಪ್ ಆಗಿದ್ದ. ವಿದ್ಯಾರ್ಥಿನಿಯ ಪೋಷಕರು ದೂರು ಕೊಟ್ಟು